ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಡಗು ಜಿಲ್ಲೆಯ ಮಡಿಕೇರಿ ಪ್ರಕೃತಿ ರಮಣೀಯ ತಾಣ. ಎಲ್ಲಾ ಕಡೆಗಳಲ್ಲೂ ಬೆಟ್ಟ ಗುಡ್ಡಗಳ ಸಾಲಿನಲ್ಲೇ ಕೂಡಿಕೊಂಡು ಸ್ವರ್ಗದಂತಿದ್ದ ನಗರ. ಆದರೆ ಇಲ್ಲಿ ಕಳೆದ ಹಲವು ವರ್ಷಗಳಿಂದ ಕಸದ ಸಮಸ್ಯೆ ತಲೆದೋರಿದ್ದು ಕಸ ವಿಲೇವಾರಿ ಘಟಕದ ಸುತ್ತಮುತ್ತಲಿನ ಜನತೆ ಸಮಸ್ಯೆಯನ್ನ ಎದುರಿಸ್ತಾ ಇದ್ರು. ಇದೀಗ ಈ ಸಮಸ್ಯೆಗೆ ಮಡಿಕೇರಿ ನಗರಸಭೆ ಮುಕ್ತಿಯನ್ನ ಹಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರವಾಸಿಗರ ಸ್ವರ್ಗ ಅಂತ ಕರೆಸಿಕೊಳ್ಳುವ ಮಡಿಕೇರಿಯಲ್ಲಿ ತ್ಯಾಜ್ಯ ವಿಲೇವಾರಿಯೇ ಬಹುದೊಡ್ಡ ತಲೆನೋವಾಗಿತ್ತು. ನಿತ್ಯ ಸಂಗ್ರಹವಾಗುವ ಕಸವನ್ನೆಲ್ಲ ಹೊತ್ತೊಯ್ದು ಸ್ಟೋನ್ ಹಿಲ್ ಎಂಬ ಗುಡ್ಡದ ಮೇಲೆ ಸುರಿಯಲಾಗ್ತಾ ಇತ್ತು. ಮುಂದೆ ಅದು ಕಸದ ಬೆಟ್ಟವಾಗಿ ಮಾರ್ಪಾಡಾಯಿತು. ಅವೈಜ್ಞಾನಿಕ ಕಸ ವಿಲೇವಾರಿಯು ಸುತ್ತಮುತ್ತಲ ಪ್ರದೇಶದ ಜನರಿಗೆ ಶಾಪವಾಗಿ ಪರಿಣಮಿಸಿತು. ಸಮರ್ಪಕ ವಿಲೇವಾರಿ ಮಾಡಬೇಕೆಂಬುದು ಮಡಿಕೇರಿ ಜನತೆಯ ಆಗ್ರಹವಾಗಿತ್ತು. ಇದೀಗ ಕಸದ ಗುಡ್ಡ ಕರಗುವ ಕಾಲ ಬಂದಿದೆ. ಬೃಹತ್ ಯಂತ್ರೋಪಕರಣಗಳು ಕಸ ವಿಂಗಡಣೆ ಮಾಡುವ ಕೆಲಸ ಆರಂಭಿಸಿವೆ. ಸಮಸ್ಯೆಯ ಸಂಕೋಲೆಗೆ ಸಿಲುಕಿದ್ದ ಸ್ಥಳೀಯ ನಿವಾಸಿಗಳು ನಿಟ್ಟುಸಿರು ಬಿಡುವಂತಾಗಿದೆ. ಕಸ ವಿಲೇವಾರಿಗೆ ಕಳೆದ ವರ್ಷ ಸಂಸದ ಯದುವೀರ್ ಒಡೆಯರ್ ಹಾಗೂ ಶಾಸಕ ಮಂತರ್ ಗೌಡ ಚಾಲನೆ ನೀಡಿದ್ರು. ಅದಾಗಿ ತಿಂಗಳುಗಳೇ ಕಳೆದರೂ ಕೆಲಸ ಆರಂಭವಾಗಿರಲಿಲ್ಲ. ಗುತ್ತಿಗೆ ಪಡೆದಿದ್ದ ಮಹಾರಾಷ್ಟ್ರದ ಉತ್ಕರ್ಷ್ ಬಾಳಾ ಸಾಹೇಬ್ ಪಾಟೀಲ್ ಎಂಬ ಏಜೆನ್ಸಿಯು ಕೆಲಸ ಆರಂಭಿಸುವುದು ತಡವಾಗಿತ್ತು. ಅಷ್ಟರಲ್ಲೇ ಮಳೆಗಾಲವೂ ಆರಂಭವಾಗಿ ಕಸ ವಿಲೇವಾರಿ ಪ್ರಕ್ರಿಯೆ ನಿಂತಿತ್ತು. ಇದೀಗ ಕಸದ ಗುಡ್ಡ ಒಣಗಿರುವ ಹಿನ್ನೆಲೆ 2 ಬೃಹತ್ ಯಂತ್ರೋಪಕರಣಗಳನ್ನು ತರಿಸಿ ಕೆಲಸ ಆರಂಭಿಸಲಾಗಿದೆ. ಅದು ನಾವು ಟೆಂಡರ್ ಕೊಟ್ಟಿದ್ದು ಬಾಲಾ ಸಾಹೇಬ್ ಪಾಟೀಲ್ ಅಂತ ಹೇಳ್ಬಿಟ್ಟು ಅವರಿಗೆ ಟೆಂಡರ್ನವರೇ ತಂದಿದ್ದು. ಅದೆಲ್ಲ ನಮ್ಮಿಂದಿಲ್ಲ. ಉತ್ಕರ್ಷ್ ಬಾಲಾ ಸಾಹೇಬ್ ಪಾಟೀಲ್ ಮಿಸಸ್ ಈ ಥರ ಪ್ರಾಜೆಕ್ಟ್ ಯಾವುದೋ ಒಂದು ಪ್ರೈವೇಟ್ ಲಿಮಿಟೆಡ್ ಪೂನೆ ಅಂತ ಹೇಳ್ತಾರೆ, ಪೂನೆ ಮಹಾರಾಷ್ಟ್ರದ ಅವ್ರು ಟೆಂಡರ್ ಹಾಕಿದ್ದು, ಅವರೇ ತಂದಿರೋದು ಮಿಷಿನೆಲ್ಲ. ಅಲ್ಲ, ಅದೇ ಅವರೇ ಕಾಂಟ್ರಾಕ್ಟ್ರು ತಂದಿದ್ದಾರೆ. 2 ಮಿಷಿನ್ ತಂದಿದ್ದಾರೆ, ದೊಡ್ಡದಿದೆ. ಈಗ ನೀವು ಇನ್ನೊಂದು ಲೆಗಸಿ ಇದೆ ಅಷ್ಟೇ. ನಮ್ಮ ಲ್ಯಾಂಡ್ ಫಿಲ್ ಸೈಟದು ನಮ್ಮ ಮಡಿಕೇರಿ ನಗರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಈಗ ನಾವೇನು 10/2 7 ಎಕರೆ ಜಾಗ ಇತ್ತು. ಆ 7 ಎಕರೆ ಜಾಗದಲ್ಲಿ ನಾವು ಈ ಹಳೆ ಕಸವನ್ನು ಹಾಕಿದ್ರು. ಈ ಹಳೆ ಕಸನ ಅಲ್ಲಿಂದ ಕ್ಲಿಯರ್ ಮಾಡಲಿಕ್ಕೆ ನಾವು 76,636 ಮೆಟ್ರಿಕ್ ಟನ್ನಷ್ಟು ಕಸವನ್ನು ಕ್ಲಿಯರ್ ಮಾಡಲಿಕ್ಕೆ ಈಗಾಗಲೇ ಟೆಂಡರ್ ಕೊಟ್ಟಿದ್ವಿ. 5,44 ಕ್ರೋರ್ಸ್ದು ಆ ವರ್ಕ್ ಸ್ಟಾರ್ಟ್ ಆಗಿದೆ. ವರ್ಕ್ ನಡೀತಿದೆ. ಆದಷ್ಟು ಬೇಗ ಕೆಲಸ ನಡೀತಾ ಉಂಟು. ಕ್ಲಿಯರ್ ಆಗುತ್ತೆ. ಹಾಗೆಯೇ ಈಗ ನಾವು ಹೊಸ ಸೈಟ್ ಒಂದು 10 ಎಕರೆ ನೋಡಿದ್ವಿ. ಅದರಲ್ಲಿ ಈಗ 3 ಎಕರೆಗೆ ನಾವು ಎಲ್ಲ ಇನ್ಫ್ರಾಸ್ಟ್ರಕ್ಚರಿಗೆ ಎಲ್ಲ ಟೆಂಡರ್ ಎಲ್ಲ ಮಾಡಿದ್ವಿ. ಸೊ ಅದು ಸಮೇತ ಆದಷ್ಟು ಬೇಗದಲ್ಲಿ ಕೆಲಸ ಪ್ರಾರಂಭ. ನಾವು ಫಾರೆಸ್ಟ್ ಕ್ಲಿಯರೆನ್ಸ್ FCಗೆ ಒಂದು ಪ್ರಯತ್ನ ಪಡ್ತಿದ್ವಿ. FC ಸಿಕ್ಕಿದಾಗೆ ಆ ಕೆಲಸ ಪ್ರಾರಂಭ ಮಾಡಿ ಅಲ್ಲಿಗಿನ ಹೊಸ ಕಸ ಏನಿದ್ರೆ ಅಲ್ಲಿಗೆ ಹಾಕ್ತೀವಿ. ಸೈಂಟಿಫಿಕ್ ಆಗಿ ಮಾಡ್ತೀವಿ. 2 ಮಿಷನ್ ಇಟ್ಟು ಕೆಲಸ ಮಾಡ್ತಿದ್ದಾರೆ. ಹೆಚ್ಚಿನ ಅಂಶ ಅದೇ 2 ಮಿಷನ್ ಇಟ್ಟು ಕೆಲಸ ಮಾಡ್ತಿದ್ದಾರೆ. ಆಗ್ಬೋದು ಅಂತ ನಮ್ಮ ಒಂದು ಗ್ಯಾರಂಟಿ ಇದೆ. ಅವರು ಗುತ್ತಿಗೆದಾರ ಸಮೇತ ಆಗ್ತದೆ ಅಂತ ಹೇಳೋ ಒಂದು ಇದನ್ನ ನಮಗೆ ಹೇಳಿದ್ದಾರೆ. ಬೆಟ್ಟದ ತುಂಬೆಲ್ಲ ಕಸ ಹರಡಿರೋದ್ರಿಂದ ಸುಬ್ರಹ್ಮಣ್ಯ ನಗರ, ಪೊಲೀಸ್ ವಸತಿ ಗೃಹ, ರೈಫಲ್ ರೇಂಜ್, ವಿದ್ಯಾನಗರ ಬಡಾವಣೆಯ ನಿವಾಸಿಗಳು ಕಸದ ಸಮಸ್ಯೆಯಿಂದ ಬಳಲಿ ಹೋಗಿದ್ರು. ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿದ್ರು. ಮಳೆಗಾಲದಲ್ಲಿ ಕೆಟ್ಟ ವಾಸನೆಯೊಂದಿಗೆ ಕೊಳಚೆ ನೀರು ಹರಿದು ಬರ್ತಾ ಇತ್ತು. ಇದೀಗ ಕಸದ ಗುಡ್ಡಕ್ಕೆ ಕೊನೆಗೂ ಮುಕ್ತಿ ಸಿಗ್ತಾ ಇದೆ. ದಶಕಗಳಿಂದಲೂ ಸಂಗ್ರಹವಾಗಿದ್ದ ಅಂದಾಜು 76.636 ಟನ್ಗಳಷ್ಟು ಕಸವನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವ ಕಾರ್ಯ ನಡೀತಾ ಇದ್ದು 5.44 ಕೋಟಿ ರೂಪಾಯಿಗೆ ಗುತ್ತಿಗೆ ನೀಡಲಾಗಿದೆ. ಮಳೆಗಾಲ ಆರಂಭಕ್ಕೂ ಮುನ್ನ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಗುತ್ತಿಗೆ ಪಡೆದ ಸಂಸ್ಥೆ ತಿಳಿಸಿದೆ. ಬೆಟ್ಟ
ಏರಿರುವ ಯಂತ್ರಗಳು ಹಸಿ ಕಸ ಮತ್ತು ಒಣಕಸವನ್ನ ವಿಂಗಡಿಸುವ ಕೆಲಸ ಮಾಡ್ತಾ ಇದೆ. ನಂತರ ಅದರ ವಿಲೇವಾರಿ ಕಾರ್ಯ ನಡೆಯಲಿದೆ. ಸಂಗ್ರಹವಾಗುವ ಕಸವನ್ನ ಕಾರ್ಖಾನೆಗಳಿಗೆ ಕಳುಹಿಸಲಾಗುತ್ತೆ. ಗೊಬ್ಬರವಾಗಿಯೂ ಬಳಸಬಹುದಾಗಿದೆ. ಸಾರ್ವಜನಿಕರು ಹಸಿ ಮತ್ತು ಒಣ ಕಸವನ್ನ ಮನೆಯಲ್ಲೇ ಬೇರ್ಪಡಿಸಿಕೊಟ್ಟರೆ ವಿಲೇವಾರಿಗೆ ಅನುಕೂಲವಾಗುತ್ತೆ. ಆದಷ್ಟು ಬೇಗ ಕೆಲಸ ನಡೀತಾ ಉಂಟು, ಕ್ಲಿಯರ್ ಆಗುತ್ತೆ. ಹಾಗೆಯೇ ಈಗ ನಾವು ಹೊಸ ಸೈಟ್ ಒಂದು 10 ಎಕರೆ ನೋಡಿದ್ವು. ಅದರಲ್ಲಿ ಈಗ 3 ಎಕರೆಗೆ ನಾವು ಎಲ್ಲ ಇನ್ಫ್ರಾಸ್ಟ್ರಕ್ಚರಿಗೆ ಎಲ್ಲ ಟೆಂಡರ್ ಎಲ್ಲ ಮಾಡಿದ್ವಿ. ಸೊ ಅದು ಸಮೇತ ಆದಷ್ಟು ಬೇಗದಲ್ಲಿ ಕೆಲಸ ಪ್ರಾರಂಭ. ನಾವು ಫಾರೆಸ್ಟ್ ಕ್ಲಿಯರೆನ್ಸ್ FCಗೆ ಒಂದು ಪ್ರಯತ್ನ ಪಡ್ತಿದ್ವಿ. FC ಸಿಕ್ಕಿದಾಗೆ ಆ ಕೆಲಸ ಪ್ರಾರಂಭ ಮಾಡಿ ಅಲ್ಲಿಗಿನ ಹೊಸ ಕಸ ಏನಿದ್ರೆ ಅಲ್ಲಿಗೆ ಹಾಕ್ತೀವಿ. ಸೈಂಟಿಫಿಕ್ ಆಗಿ ಮಾಡ್ತೀವಿ. 2 ಮಿಷನ್ ಇಟ್ಟು ಕೆಲಸ ಮಾಡ್ತಿದ್ದಾರೆ. ಹೆಚ್ಚಿನ ಅಂಶ ಅದೇ 2 ಮಿಷನ್ ಇಟ್ಟು ಕೆಲಸ ಮಾಡ್ತಿದ್ದಾರೆ. ಆಗ್ಬೋದು ಅಂತ ನಮ್ಮ ಒಂದು ಗ್ಯಾರಂಟಿ ಇದೆ. ಅವರು ಗುತ್ತಿಗೆದಾರ ಸಮೇತ ಆಗ್ತದೆ ಅಂತ ಹೇಳೋ ಒಂದು ಇದನ್ನ ನಮಗೆ ಹೇಳಿದ್ದಾರೆ. ಆಯಿತಾ? ಇಲ್ಲ ಮಳೆ ಬಂದರೆ ಕೆಲಸ ಮಾಡಲಿಕ್ಕೆ ಆಗಲ್ಲ. ಅದು ಯಾಕೆಂದರೆ ಅದು ಈಗೇನು ಅದು ಮಿಷನ್ ಇಟ್ಟು ಸೆಗ್ರಿಗೇಟ್ ಮಾಡ್ತಿದ್ದಾರೆ, ಅದು ನೀರು ವೆಟ್ಟ ಆದರೆ ಅದು ಮಾಡೋಕ್ಕಾಗಲ್ಲ, ಡ್ರೈ ಇರಬೇಕು. ಡ್ರೈ ಇದ್ರೇ ಇಟ್ಟಾಚಿತ್ರು ಅದು ಮಿಷನ್ಗೆ ಹಾಕ್ಬಿಟ್ಟು ಕೆಲಸ ಮಾಡ್ತಾರೆ. ಈಗ ಕೆಲವು ದಿನ ಪತ್ರಿಕೆಯಲ್ಲಿ ಫೋಟೋಸ್ ಎಲ್ಲ ಬಂದಿರ್ಬೋದು, ತಾವು ನೋಡಿರ್ಬೋದು. 2 ಮಿಷನ್ ವರ್ಕ್ ಮಾಡ್ತಿದೆ. ಹೊಸದಾಗಿ ತ್ಯಾಜ್ಯ ವಿಲೇವಾರಿ ಘಟಕ ಆರಂಭಿಸಲು 2ನೇ ಮೊಣ್ಣಂಗೇರಿಯಲ್ಲಿ ಜಾಗ ಗುರುತು ಮಾಡಲಾಗಿದೆ. ಅರಣ್ಯ ಇಲಾಖೆಯಿಂದ ಫಾರೆಸ್ಟ್ ಕ್ಲಿಯರೆನ್ಸ್ ಸಿಕ್ಕಿದ ಬಳಿಕ ಅಲ್ಲಿ ಕಸ ವಿಲೇವಾರಿ ಮಾಡಲಾಗುತ್ತೆ. ಒಟ್ನಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದ ಮಡಿಕೇರಿಯ ಬೆಟ್ಟ ಗುಡ್ಡ ಕಸದ ಕೊಪ್ಪೆಯಾಗಿದ್ದು, ಇದೀಗ ಗುಡ್ಡದ ಕಸ ಕರಗ್ತಾ ಇರೋದು ಸ್ಥಳೀಯ ನಿವಾಸಿಗಳಿಗೆ ನೆಮ್ಮದಿ ತಂದಿರೋದಂತೂ ಸತ್ಯ. ಲೋಹಿತ್ ಮಾಗ್ಲುಮನೆ, ಜಿ ಕನ್ನಡ ನ್ಯೂಸ್, ಕೊಡಗು.